ತಿಳಿದೋ ತಿಳಿಯದೆಯೋ ತಪ್ಪು ಮಾಡಿ ಜೈಲು ಸೇರ್ತಾರೆ. ಅಲ್ಲಿ ಅವರ ಮನಸ್ಸು ಪರಿವರ್ತನೆ ಆಗಲಿ ಅಂತ ಸರ್ಕಾರ ಕೋಟ್ಯಂತರ ರೂಪಾಯಿ ಖರ್ಚು ಮಾಡುತ್ತೆ. ಆದರೆ ಧನದಾಹಿ ಸಿಬ್ಬಂದಿಯಿಂದ ಜೈಲುಗಳೀಗ ಮೋಜು ಮಸ್ತಿಯ ಅಡ್ಡೆಗಳಾಗ್ತಿವೆ. ನೋಡಿ ಬಾಳೆಹಣ್ಣಿನ ಗೊನೆಯನ್ನ. ಇದ್ರಲ್ಲೇನ್ ವಿಶೇಷ ಅಂತಂದ್ರ ಸ್ಪೆಷಾಲಿಟಿ ಇರೋದು ಬಾಳೆಹಣ್ಣಲ್ಲ, ಬಾಳೆಹಣ್ಣಿನ ದಿಂಡಿನೊಳಗೆ. ನಶೆ ಏರಿಸೋ ಗಾಂಜಾವನ್ನ ದಿಂಡಿನೊಳಗೆ ಹೇಗಿಟ್ಟಿದ್ದಾರೆ ನೋಡಿ. ಬಾಳೆಹಣ್ಣಿನ ಗೊನೆಯೊಳಗೆ ಗಾಂಜಾ ಇಟ್ಟು ಸಾಗಾಟ. ಕೈದಿಗಳ ಮೋಜು ಮಸ್ತಿ, ಅಧಿಕಾರಿಗಳಿಗೆ ಶಾಕ್. ಮೊನ್ನೆ ಮಧ್ಯಾಹ್ನ 2:15 ಹೊತ್ತಿಗೆ ಶಿವಮೊಗ್ಗದ ಕೇಂದ್ರ ಕಾರಾಗೃಹ ಗೇಟ್ಗೆ ಆಟೋ ಬಂದಿತ್ತು. ಅದರಲ್ಲಿ ತಂದಿದ್ದ ಬಾಳೆಹಣ್ಣಿನ 5 ಗೊನೆಗಳನ್ನ ಚಾಲಕ ಅನಾಮತ್ತಾಗಿಳಿಸಿದ್ದ. ಯಾರ್ಗೆ ಅಂತ ಭದ್ರತಾ ಸಿಬ್ಬಂದಿ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಆಟೋ ಚಾಲಕ ಕ್ಯಾಂಟೀನ್ ಅವರು ತರಲು ಹೇಳಿದ್ರು ಅಂತ ವಾಪಸ್ ತೆರಳಿದ್ದ. ಈ ಗೊನೆಗಳನ್ನ ಸೂಕ್ಷ್ಮವಾಗಿ ಪರಿಶೀಲಿಸಿದ ಸಿಬ್ಬಂದಿ ಶಾಕ್ ಆಗಿದ್ರು. ಯಾಕಂದ್ರೆ ಬಾಳೆಗೊನೆ ದಿಂಡಿನೊಳಗೆ ಗಾಂಜಾ ಹಾಗೂ ಸಿಗರೇಟ್ಗಳು ಸಿಕ್ಕಿದ್ವು. 123 ಗ್ರಾಂ ಗಾಂಜಾ ಮತ್ತು 40 ಸಿಗರೇಟ್ಗಳನ್ನ ಟೇಪ್ನಲ್ಲಿ ಸುತ್ತಿಟ್ಟಿದ್ರು. ಸದ್ಯ ಆಟೋ ಚಾಲಕನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಿದೆ. ಆಟೋನಲ್ಲಿ ಒಂದು 5ರಿಂದ 6 ಬಾಳೆ ಗೊನೆ ಬರುತ್ತೆ. ಸೊ ಅದು ಇಲ್ಲ ಒಳಗಡೆ ಕೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ನಾವು ಡೆಲಿವರಿಗೆ ಅಂತಂದ್ಬಿಟ್ಟು ತಂದಿದ್ವಿ ಅಂತಂದು ಆಟೋವನ್ನು ಅಲ್ಲಿ ಡೆಲಿವರ್ ಮಾಡಿ ಮತ್ತೆ ವಾಪಸ್ ಹೋಗ್ತಾನೆ. ಆ ಬಾಳೆ ದಿಂಡೇನಿರುತ್ತೆ ಆ ದಿಂಡಿನ ಒಳಗಡೆಗೆ ಹೋಲ್ ಮಾಡಿ ಸುಮಾರು 123 ಗ್ರಾಮ್ನಷ್ಟು ಗಾಂಜಾನ ಒಂದು ಕವರ್ನಲ್ಲಿ ಕಟ್ಟಿ ಹಾಕಿರ್ತಾರೆ. ಮತ್ತು ಒಂದು 40 ಸಿಗರೇಟ್ ಅದರೊಳಗಡೆನೂ ಕೂಡ ಗಾಂಜಾ ಇದೆ, ಅದನ್ನು ಕೂಡ ಪತ್ತೆ ಮಾಡಿದ್ದಾರೆ. ಒಳ ಉಡುಪಿನಲ್ಲಿ 170 ಗ್ರಾಂ ಗಾಂಜಾ ತಂದ ಜೈಲು ಸಿಬ್ಬಂದಿ. ಇತ್ತ ಜೈಲು ಸಿಬ್ಬಂದಿ ಬಳಿಯೂ ಮಾದಕ ವಸ್ತು ಸಿಕ್ಕಿದೆ. ಕೇಂದ್ರ ಕಾರಾಗೃಹದಲ್ಲಿ ಎಚ್ಡಿಎ ಆಗಿರೋ ಸಾತ್ವಿಕ್ ಬಳಿ 170 ಗ್ರಾಂ ಗಾಂಜಾ ಪತ್ತೆಯಾಗಿದೆ. ಈತ ತನ್ನ ಒಳ ಉಡುಪಿನಲ್ಲಿ ಗಾಂಜಾ ಪೊಟ್ಟಣ ಸಾಗಿಸ್ತಿದ್ದಾಗ ಲಾಕ್ ಆಗಿದ್ದಾನೆ. ಮಿನಿಸ್ಟೇರಿಯಲ್ ಸ್ಟಾಫ್ ಆಗಿ ಕೆಲಸ ಮಾಡ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿ ಸಾತ್ವಿಕ್ ಅಂತಂದು, ಆತ ಜೈಲ್ ಪ್ರಿಮೈಸಸ್ ಒಳಗಡೆ ಹೋಗುವಾಗ ಸುಮಾರು 170 ಗ್ರಾಮ್ನಷ್ಟು ಗಾಂಜಾನ ಆತನ ಇನ್ನರ್ ವೇರ್ನಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದ. ಆತ ಎಲ್ಲಿಂದ ತೊಗೊಂಡು ಬಂದಿದ್ದಾನೆ, ಆಮೇಲೆ ಜೈಲ್ ಒಳಗಡೆ ಯಾರಿಗೆ ಸಪ್ಲೈ ಮಾಡಲಿಕ್ಕೆ ಅಂತಂದು ತರ್ತಾ ಇದ್ದ, ಈ ಹಣದ ವ್ಯವಹಾರ ಹೇಗೆ ಮಾಡ್ತಾ ಇದ್ದ ಅಂತಂದು ಸಂಪೂರ್ಣ ತನಿಖೆನ ಈ ಪ್ರಕರಣದಲ್ಲಿ ನಾವು ಮಾಡ್ತಾ ಇದ್ದೀವಿ. ಹುಬ್ಬಳ್ಳಿಯಲ್ಲಿ ಡ್ರಗ್ ಸೇಲ್ ಮಾಡ್ತಿದ್ದವರ ಬಂಧನ. ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರದಲ್ಲಿ ಡ್ರಗ್ಸ್ ಪೆಡ್ಲರ್ಗಳಿಗೆ ಖಾಕಿ ಶಾಕ್ ನೀಡಿತ್ತು. ಇವತ್ತು ಬೆಳ್ಳಂಬೆಳಗ್ಗೆ ಡ್ರಗ್ಸ್ ಸೇವನೆ ಮಾರಾಟ ಮಾಡೋರನ್ನ ಲಾಕ್ ಮಾಡಿತ್ತು. ಪ್ರತಿಯೊಬ್ಬರಿಗೂ ಕಿಮ್ಸ್ನಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿಸಿತ್ತು. ಪಾಸಿಟಿವ್ ಬಂದಿರೋರ ಪಾಲಕರ ಜೊತೆ ಪೊಲೀಸರು ಸಭೆ ನಡೆಸಿದ್ರು. ಅಪರಾಧಿಗಳ ಮನಸ್ಸನ್ನ ಪರಿವರ್ತಿಸಬೇಕಾದ ಜೈಲುಗಳು ಮೋಜು ಮಸ್ತಿಯ ಅಡ್ಡೆಯಾಗ್ತಿರೋದು ವಿಪರ್ಯಾಸ. ಶಿವಮೊಗ್ಗದಿಂದ ಬಸವರಾಜ್ ಯರಗಣವಿ ಜೊತೆ ಸಂಜಯ್, ಟಿವಿ9 ಹುಬ್ಬಳ್ಳಿ.